ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಐಫೋನ್ ತಗೊಳಕ್ಕೆ ಹೊರಟಿದ್ದೀರಾ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಕಷ್ಟಪಟ್ಟಿರೋ ಹಣನ ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಡಿ. ಏನಕ್ಕೆ ಅಂತ ಹೇಳ್ತೀನಿ, ಯಾಕಂದರೆ ಸಿಕ್ಕಾಪಟ್ಟೆ ಸ್ಕ್ಯಾಮ್ಗಳು ನಡೀತಿದ್ದಾವೆ ಮಾರ್ಕೆಟಲ್ಲಿ. ನಿಮ್ಮ ಫ್ರೆಂಡ್ಸ್ ಯಾರು ತಗೋಬೇಕು ಅಂದರೆ ದಯವಿಟ್ಟು ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರು ತಿಳ್ಕೊಳ್ಳಿ ಯಾವ ಥರ ಸ್ಕ್ಯಾಮ್ಗಳು ನಡೀತಿದ್ದಾವೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಐಫೋನ್ ಬಗ್ಗೆ ಹೇಳ್ಬೇಕಂದ್ರೆ ಬೇರೆ ಮಾತೇ ಇಲ್ಲ. ಯಾಕಂದರೆ ಅಮೇಝಿಂಗ್ ಫೋನ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾಗಿ ನಾವು ಕೊಡೋ ದುಡ್ಡಿಗೆ ವರ್ತ್ ಅಂತಲೇ ಅನಿಸುತ್ತೆ. ಯಾಕಂದರೆ ಹೆಚ್ಚು ಕಮ್ಮಿ ನಾವು ಸೆಕೆಂಡ್ಸಲ್ಲಿ ಫೋನ್ ತಗೋತೀವಿ ಅಂದ್ರೂ ಆರಾಮಾಗಿ ತಗೋಬೋದು. ಯಾಕಂದರೆ ಸೆಕೆಂಡ್ಸಲ್ಲಿ ತಗೋತೀನಿ. ಇವಾಗ ಏನಾದರೂ ಐಫೋನ್ 12, 13 ತಗೋತೀನಿ ಅಂದರೂ ಆರಾಮಾಗಿ ಕಣ್ಮುಚ್ಕೊಂಡು 5 ವರ್ಷ ಯೂಸ್ ಮಾಡ್ಬೋದು. ಆ್ಯಂಡ್ ಇವನ್ ನಾನು ನನ್ನ ಫ್ರೆಂಡ್ಸು 6S 7 ಯೂಸ್ ಮಾಡ್ತಾ ಇರೋದನ್ನ ನೋಡಿದ್ದೀನಿ, ಈಗಲೂ ಯೂಸ್ ಮಾಡ್ತಾ ಇರೋದನ್ನ ನೋಡಿದ್ದೀನಿ. ಸೊ ಐಫೋನ್ ಬಗ್ಗೆ ಬೇರೆ ಮಾತೇ ಇಲ್ಲ. ತುಂಬ ಜನಕ್ಕೆ ಕನಸಿರುತ್ತೆ ಐಫೋನ್ ತಗೋಬೇಕು ಅಂತ, ತುಂಬ ಕಷ್ಟಪಟ್ಬಿಟ್ಟು ದುಡ್ಡು ಕೂಡಿಕೊಂಡು ತಗೋತಾರೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಐಫೋನ್ ಹೆಂಗೆ ಸಕ್ಸಸ್ಫುಲ್ ಆಯಿತು ಅಂತ ಹೇಳಿದ್ರೆ ಒಂದು ಶಾರ್ಟಾಗಿ ಹೇಳ್ಬಿಡ್ತೀನಿ. ಅದು ಯಾವ ರೀತಿ ಅಂದರೆ, ಅದೇ ಹೇಳಲ್ವ ನಾನು, ತುಂಬ ಚೆನ್ನಾಗಿ ರನ್ ಆಗುತ್ತೆ. ಅಂದರೆ ತುಂಬ ಟೈಮ್ವರೆಗೂ ಯೂಸ್ ಆಗುತ್ತೆ. ತುಂಬ ಟೈಮ್ವರೆಗೂ ಅದು ಯಾವುದೇ ರೀತಿಯಾಗಿ ಹ್ಯಾಂಗ್ ಆಗಿರ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ದಿರ ಆರಾಮಾಗಿ ಸ್ಮೂತಾಗಿ ರನ್ ಆಗುತ್ತೆ. ಅದರಿಂದನೇ ಹೇಳ್ಬೇಕಂದ್ರೆ ಐಫೋನು ತುಂಬ ಸಕ್ಸಸ್ಫುಲ್ ಆಗಿರೋದು. ಈಗ ಇನ್ನೂ ಕೆಲವರು ಇರ್ತಾರೆ ಯೂಸ್ಡ್ ಐಫೋನು ಅಂದರೆ ರಿಫರ್ಬಿಶ್ಡ್ ಐಫೋನ್ನ ಯೂಸ್ ಮಾಡಬೇಕು ಅಂತ ಹೋಗಿರ್ತಾರೆ. ಯಾಕೆಂದರೆ ದುಡ್ಡು ಕಡಿಮೆ ಅಲ್ವಾ. ಇವಾಗ 50,000 ಇರೋ ಐಫೋನು ಯೂಸ್ಡ್ ಆದರೆ ಒಂದು 25,000, 20,000ಕ್ಕೆಲ್ಲ ಸಿಕ್ಬಿಡುತ್ತೆ. ಒಂದು 2 ವರ್ಷದ ಹಿಂದೆ ಹಳೆ ಫೋನ್ ಅಂದರೆ ಹಳೆ ಮಾಡೆಲ್ ಫೋನ್ಗೂ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಒಂದು 2 ವರ್ಷದ ಹಳೆ ಫೋನ್ ಏನಾದರೂ ಈಗ ಪರ್ಚೇಸ್ ಮಾಡಿದ್ರು ಇನ್ನೂ ಒಂದು 5 ವರ್ಷ ಕಣ್ಮುಚ್ಕೊಂಡು ಯೂಸ್ ಆಗುತ್ತೆ. ಯಾಕಂದರೆ ಸೆಕ್ಯೂರಿಟಿ ಪ್ಯಾಚ್ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು, ಐಫೋನ್ ಅವರು ಆರಾಮಾಗಿ ಕೊಡ್ತಾರೆ. ಎಲ್ಲ ಫೋನ್ಗಳಿಗೂ, ಹಳೆ ಫೋನ್ಗಳಿಗೂ ಸಿಗುತ್ತೆ. ಸೊ ಅದೊಂದು ಕಾರಣಕ್ಕೆ ಹಳೆ ಫೋನ್ ಕೂಡ ತಗೊಳ್ಳೋರು ತುಂಬ ಜನ ಇದ್ದಾರೆ. ಆದರೆ ಸ್ಕ್ಯಾಮ್ ಆಗೋದು ಹೆಂಗೆ ಅಂತ ನಾನು ಈಗ ಹೇಳ್ತೀನಿ. ಅಂದರೆ ಹಳೆ ಫೋನಲ್ಲಿ ಸ್ಕ್ಯಾಮ್ ಅಲ್ಲ, ಹೊಸ ಫೋನಲ್ಲೂ ಸ್ಕ್ಯಾಮ್ ಆಗುತ್ತೆ. ಯಾಕಂದರೆ ನೀವು ನೋಡಿರ್ತೀರಾ, ನಮ್ಮ ಫೋನ್ಗಳಲ್ಲಿ ಮುಖ್ಯವಾದಂಥದ್ದು ಏನು ಅಂತ ಹೇಳಿದ್ರೆ ಪ್ರೊಸೆಸರ್ ಬಿಟ್ಟರೆ ನಮಗೆ ಬ್ಯಾಟ್ರಿನೇ ತುಂಬ ಅವಶ್ಯಕತೆ ಆಗೋದು. ಒಂದು ಫೋನು ಸ್ಮೂತಾಗಿ ರನ್ ಆಗಬೇಕು ಅಂದರೆ ಪ್ರೊಸೆಸರ್ ಬೇಕು. ಆ್ಯಂಡ್ ಫೋನು ಜಾಸ್ತಿ ಯೂಸ್ ಆಗಬೇಕು ಅಂದರೆ ಪದೇ ಪದೇ ಚಾರ್ಜ್ ಹಾಕೋಕ್ಕಾಗಲ್ವಲ್ಲ. ಸೊ ನಾವೆಲ್ಲ ಹೊರಗಡೆ ಹೋಗಿರ್ತೀನಿ, ಚಾರ್ಜ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬ್ಯಾಟ್ರಿ ನಮಗೆ ಪ್ರೊಸೆಸರ್ ಆದಮೇಲೆ ಮೇಯ್ನ್ ಮುಖ್ಯವಾದಂಥ ಅಂಶ ಅಂತಲೇ ಹೇಳ್ಬೋದು ಬ್ಯಾಟ್ರಿ. ನಾನು ಈ ಸ್ಕ್ಯಾಮು ಯಾವುದು ಅಂತ ಹೇಳಿದ್ರೆ, ನಾನು ಬ್ಯಾಟ್ರಿ ಬಗ್ಗೆನೇ ತುಂಬ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಹೆಂಗೆ ಅಂತ ಹೇಳಿದ್ರೆ, ಯೂಸ್ಡ್ ಐಫೋನ್ ತೊಗೊಂಡಿರ್ತೀರಾ, ಆ ಯೂಸ್ಡ್ ಐಫೋನಲ್ಲಿ ಬ್ಯಾಟ್ರಿ ಹೆಲ್ತ್ ತುಂಬ ಕಡಿಮೆ ಆಗೋಗ್ಬಿಟ್ಟಿರುತ್ತೆ. ನಿಮ್ಗೆ ಗೊತ್ತಿರಲ್ಲ, ತಗೊಂಡು ಸ್ಕ್ಯಾಮ್ ಆಗೋಗ್ಬಿಡ್ತೀರ. ಓಕೆ, ಇನ್ನು ಐಫೋನು ಯೂಸರು ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರುತ್ತೆ ಬ್ಯಾಟ್ರಿ ಹೆಲ್ತು ಇಷ್ಟಿದ್ರೆ ಇಷ್ಟು ಓಕೆ ಅಂತ. ಆದರೆ ನನಗೆ ರೀಸೆಂಟಾಗಿ ಆಗಿರೋವಂಥದ್ದು, ನನಗೆ ಪರ್ಸ್ನಲಾಗಿ ಆಗಿರೋವಂಥದ್ದು ಏನು ಅಂತ ಹೇಳಿದ್ರೆ, ಈಗ ನನ್ನ ಮೊಬೈಲಲ್ಲಿ ಐಫೋನ್ 11, ನನ್ನ ಮೊಬೈಲು 75% ಬ್ಯಾಟ್ರಿ ಹೆಲ್ತ್ ಆಗಿದೆ. ಬ್ಯಾಟ್ರಿ ಸ್ವಲ್ಪ ಕಡಿಮೆ ಆಗಿದೆ, ಏನು ಅಂತ ಕಡಿಮೆ ಇಲ್ಲ, ಒಂದು ರೇಂಜಿಗೆ ಬ್ಯಾಟ್ರಿ ಪ್ಯಾಕಪ್ಪು ಕಡಿಮೆ ಬರ್ತಾ ಇದೆ. ಸೊ ನಾನು ಕಾಲ್ ಮಾಡಿದೆ, ಯಾವುದೋ ಥರ್ಡ್ ಪಾರ್ಟಿ ಶಾಪ್ಗೆ ಕಾಲ್ ಮಾಡಿದೆ. ಅವ್ರು ಹೇಳಿದ್ರು 5,000 ಆಗುತ್ತೆ ನಿಮಗೆ ಬ್ಯಾಟ್ರಿ ಹೆಲ್ತಲ್ಲಿ. ಇವಾಗ ಹೆಂಗೆ ತೋರಿಸ್ತಿದ್ಯೋ ಅಂದರೆ ಐಫೋನಲ್ಲಿ ಹೆಂಗೆ ತೋರಿಸ್ತಿದ್ಯೋ ಅದೇ ರೀತಿಯಾಗಿ 100% ತೋರಿಸುತ್ತೆ ಅಂತ ಹೇಳಿದ್ರು. ಸರಿ, ನಾನು ಆ್ಯಪಲ್ ಆಥರೈಸ್ಡ್ ಸೆಂಟರ್ಗೆ ಕಾಲ್ ಮಾಡಿದೆ. ಅವ್ರು ಹೇಳಿದ್ರು 8,900 ರೂಪಾಯಿ ಅಂತ ಹೇಳಿದ್ರು. 8,900, 9,000 ಏನೋ ಹೇಳಿದ್ರು. ಸೊ ಇಲ್ಲಿಗೆ ನೋಡ್ಕೊಳ್ಳಿ, ಇವ್ರು ಹಾಕೋದು ಒರಿಜಿನಲ್ ಬ್ಯಾಟ್ರಿ ಎಲ್ಲ, ಯಾವುದೋ 5,000ಕ್ಕೆ ಹಾಕೋದು ಒರಿಜಿನಲ್ ಬ್ಯಾಟ್ರಿ ಎಲ್ಲ ಗ್ಯಾರಂಟಿ ಇರಲ್ಲ. ಆ್ಯಪಲ್ ಅವ್ರು ಹಾಕೋದು ಒರಿಜಿನಲ್ ಬ್ಯಾಟ್ರಿ ವಿತ್ ಗ್ಯಾರಂಟಿ, ವಿತ್ 2 years 3 years ಗ್ಯಾರಂಟಿ ಕೊಡ್ತಾರೆ. ಓಕೆನಾ. ಸೊ ಇದರಲ್ಲಿ ಒಂದು ಸ್ಕ್ಯಾಮ್ ಅಂತ ಹೇಳ್ಬೋದು. 5,000 ಏನು ದೊಡ್ಡಲ್ಲ, ಇನ್ನೊಂದು 3,000 4,000 ಹಾಕಿದ್ರೆ ಒರಿಜಿನಲ್ ಬ್ಯಾಟ್ರಿನೇ ಸಿಗುತ್ತಲ್ಲ, ಆರಾಮಾಗಿ ಇನ್ನೂ ಒಂದು 5 ವರ್ಷ ಯೂಸ್ ಮಾಡ್ಬೋದಲ್ಲ ಮೊಬೈಲ್ನ. ಸೊ ಇದೊಂದು ಸ್ಕ್ಯಾಮು. ಹೊಸ ಮೊಬೈಲು ತೊಗೊಂಡ್ರೆ ಏನು ಬೆಸ್ಟು ಅಂತ ನೀವು ಅನ್ಕೋತೀರಾ, ಹೊಸ ಮೊಬೈಲಲ್ಲೂ ದೊಡ್ಡ ಸ್ಕ್ಯಾಮ್ ನಡೀತಿದೆ. ಯಾಕಂದರೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಇವಾಗಿನ ಬರೋ ಫೋನ್ಗಳಲ್ಲಿ ಏನು ಮಾಡ್ತಾರೆ, ಇವಾಗಿನ ಬರೋ ಬಾಕ್ಸ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಹಿಂದೆಗಡೆ ರ್ಯಾಪರು ತೆಗಿಯೋವಂಥ ಆಪ್ಷನ್ನಿಂದ ಮೊಬೈಲ್ನ ರಿಮೂವ್ ಮಾಡುವಂಥದ್ದು. ಸೊ ಇವಾಗ ಥರ್ಡ್ ಪಾರ್ಟಿ ರ್ಯಾಪರ್ ಕೂಡ ಸಿಗ್ತಾ ಇದೆ. ತೆಗೆದ್ಬಿಟ್ಟು ಅಂದರೆ ಮೊಬೈಲ್ನ ಬ್ಯಾಟ್ರಿ ತೊಗೊಂಡು ಬೇರೆ ಬ್ಯಾಟ್ರಿ ಹಾಕ್ಬಿಟ್ಟು ಫುಲ್ಲು ಸೀಲ್ ಪ್ಯಾಕ್ ಮಾಡೋ ಥರ ಸೇಲ್ ಮಾಡ್ತಾರೆ. ಇದೆಲ್ಲ ಸಣ್ಣ ಪುಟ್ಟ ಸ್ಟೋರ್ಗಳಲ್ಲಿ ಮಾಡ್ತಾರೆ ಈ ರೀತಿಯಾಗಿ. ಸೊ ನೀವೇನಾದರೂ ಫೋನ್ ಬೈ ಮಾಡಬೇಕು ಅಂದರೆ ಆ್ಯಪಲ್ ಆಥರೈಸ್ಡ್ ಸೆಂಟರ್ಗೆ ಹೋಗ್ಬಿಟ್ಟು ಬೈ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಯಾಕಂದರೆ 80,000 90,000 ಕೊಟ್ಟು ಹೊಸ ಮೊಬೈಲ್ ತೊಗೊತೀರ. ಈ ಥರ ಏನಾದರೂ ಸ್ಕ್ಯಾಮ್ ಆಗೋದ್ರೆ ಏನು ಮಾಡ್ತೀರಾ?
ಸೊ ಅದಕ್ಕೆ ಇಲ್ಲಿ ಕಮ್ಮಿ ಸಿಗ್ತೈತೆ, ನಮ್ಮ ಕಡೆ ಕಮ್ಮಿ ಸಿಗ್ತೈತೆ ಅಂತ ಹೇಳೋದು ಏನಾದರೂ ಇದ್ದರೆ ದಯವಿಟ್ಟು ಹೋಗೋಕೆ ಹೋಗ್ಬೇಡಿ. ಒಂದು ಬ್ಯಾಟ್ರಿ ಇವಾಗ ಐಫೋನ್ 15 14 ಒಂದು ಬ್ಯಾಟ್ರಿ ಚಾರ್ಜ್ ಬಂದ್ಬಿಟ್ಟು 15,000ದಿಂದ 20,000 ರೂಪಾಯಿ ಆಗುತ್ತೆ. ಸೊ ನೀವು ಏನಾದರೂ ಲೋಕಲ್ ಒಂದು 2-3 ಸಾವಿರ ರೂಪಾಯಿ ಲೋಕಲ್ ಬ್ಯಾಟ್ರಿ ಹಾಕೊಟ್ಬಿಟ್ಟು ಅಲ್ಲೇ ಅವ್ರಿಗೆ ಲಾಭ ಆಗೋಯ್ತಲ್ಲ, ಅಲ್ಲೇ ನಿಮ್ಮ ತಲೆ ಮೇಲೆ ಉಂಡೆನಾಮ ಇಕ್ಕಿದ್ರಲ್ಲ. ಸೊ ದಯವಿಟ್ಟು ಏನು ಮಾಡ್ತೀರಾ ಅಂದರೆ ಸಿಕ್ಕಾಬಟ್ಟೆ ಸ್ಕ್ಯಾಮ್ಗಳು ನಡೀತಾ ಇದ್ದಾವೆ. ಆ ಸ್ಕ್ಯಾಮ್ ನೋಡಿಬಿಟ್ಟೆ ನಾನು ವೀಡಿಯೋ ಮಾಡಬೇಕು, ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಆಥರೈಸ್ಡ್ ಡೀಲರ್ಸಿಂದನೇ ನೀವು ಐಫೋನ್ನ ಬೈ ಮಾಡಿ, ಎಲ್ಲೂ ಹೊರಗಡೆ ತೊಗೊಳಕ್ಕೆ ಹೋಗ್ಬೇಡಿ. ಇಲ್ಲಿ ಕಮ್ಮಿ ಸಿಗ್ತಾಯಿದೆ, ಅಷ್ಟು ಕಡಿಮೆ ಐತೆ, ಇಷ್ಟು ಕಡಿಮೆ ಐತೆ ಅಂತ. ಈವನ್ ಫ್ಲಿಪ್ಕಾರ್ಟಲ್ಲೂ ಕೂಡ ಸ್ಕ್ಯಾಮ್ಗಳಿದ್ದಾವೆ. ನೀವೇ ನೋಡ್ತಾ ಇರ್ಬೋದು, ಕೆಲವು ಕಡೆ ಐಫೋನ್ ಮೊಬೈಲ್ ಬಂದು ಇಟ್ಬಿಟ್ಟು ಕೊಟ್ಟಿರೋದು, ಈ ಥರ ಎಲ್ಲ ಸ್ಕ್ಯಾಮ್ಗಳಿದ್ದಾವೆ. ಸೊ ಬೆಸ್ಟು ಅಂದರೆ ಆನ್ಲೈನಲ್ಲೂ ಸ್ಕ್ಯಾಮ್ಗಳಿದ್ದಾವೆ, ಇಲ್ಲ ಅಂತಲ್ಲ. ಬೆಸ್ಟು ಅಂದರೆ ಆಥರೈಸ್ಡ್ ಡೀಲರ್ಸಿಂದ ನೀವು ಬೈ ಮಾಡಿದ್ರೆ ಬೆಟರು. ಆಮೇಲೆ ಇನ್ನೊಂದೇನು ಅಂದರೆ ಯೂಸ್ಡ್ ಐಫೋನ್ ಏನಾದ್ರು ನೀವು ಬೈ ಮಾಡಿದ್ರೆ ಬ್ಯಾಟ್ರಿನ ಬೂಸ್ಟ್ ಮಾಡಿ ಕೊಡ್ತಾರೆ. ಹೆಂಗೆ ಅಂತ ಹೇಳಿದ್ರೆ ಇವಾಗ 80% ಇರುತ್ತೆ, ಅದನ್ನು 100% ಆಗೋ ರೀತಿಯಾಗಿ ಬೂಸ್ಟ್ ಮಾಡಿಕೊಡ್ತಾರೆ. ಸೊ ಅದು ಒಂದು ಸ್ಕ್ಯಾಮ್. ಅದೇನು ಜಾಸ್ತಿ ದಿನ ಬರೋಲ್ಲ, ತುಂಬ ದಿನ ಏನು ಬರೋಲ್ಲ. ಅದು ನೀವು ಯೂಸ್ ಮಾಡ್ತಾ ಆಟೋಮೆಟಿಕಲ್ ಒರಿಜಿನಲ್ ಬ್ಯಾಟ್ರಿ ಯಾವ ರೀತಿ ಯಾವ ಟೈಮಲ್ಲಿ ಕಡಿಮೆ ಆಗುತ್ತೋ ಅದಕ್ಕಿಂತ ಬೇಗನೆ ಕಡಿಮೆ ಆಗೋಗ್ಬಿಡುತ್ತೆ. ಅಂದರೆ ಬ್ಯಾಟ್ರಿ ಹೆಲ್ತು ಮತ್ತು ಬ್ಯಾಟ್ರಿ ಊದ್ಕೊಳ್ಳೋದು ಈ ಥರ ಎಲ್ಲ ಡ್ಯಾಮೇಜ್ ಆಗಿ ಮೊಬೈಲೇ ಸರ್ವನಾಶ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಯೂಸ್ಡ್ ಮೊಬೈಲ್ ತೊಗೊಳ್ಳೋಕ್ಕೆ ಮುಂಚೆ ನೀವು ಯಾರಾದರೂ ನಿಮ್ಮ ಫ್ರೆಂಡ್ ಹತ್ರ ಆಗಲಿ, ಇಲ್ಲ ಯಾರಾದರೂ ಗೊತ್ತಿರೋರ ಹತ್ರ ಆಗಲಿ ತೊಗೊಂಡ್ರೆ ಉತ್ತಮ. ಯೂಸ್ಡ್ ತೊಗೊಂಡ್ರು ಓಕೆ, ಬಟ್ ಗೊತ್ತಿರೋರ ಹತ್ರ ತೊಗೊಂಡಿದ್ರೆ ಉತ್ತಮ. ಈ ಥರ ಎಲ್ಲ ಆಗೋ ಚಾನ್ಸಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ನೀವೇ ನೋಡ್ತೀರಾ, ಐಫೋನ್ 100% ಹೇಳ್ತಿರುತ್ತೆ, ಒಂದು 90% ಹೇಳ್ತಿರುತ್ತೆ. ಸೊ ನೀವು ಯಾವ್ದು ಯೂಸ್ ಮಾಡ್ತೀರಾ? ಯೂಸ್ಡಲ್ಲಿ 100% ಇರೋದೇ ಅಲ್ವಾ. ಸೊ ಆ 100%ಅಲ್ಲಿ ಫೇಕ್ ಆಗಿರುತ್ತೆ, ಅದೇ ಬೂಸ್ಟ್ ಮಾಡಿ ಕೊಟ್ಟಿರ್ತಾರೆ ಬ್ಯಾಟ್ರಿನ. ಸೊ ಹಾಗಾಗಿ ನೀವು ತಗೊಳ್ಬೇಕಾದ್ರೆ ಜವಾಬ್ದಾರಿಯಿಂದ ತಗೊಳ್ಳಿ, ದುಡ್ಡನ್ನ ಕಳ್ಕೊಬೇಡಿ. ದಯವಿಟ್ಟು ದುಡ್ಡನ್ನ ಕಳ್ಕೊಬೇಡಿ. ಕಷ್ಟಪಟ್ಟಿರೋ ದುಡ್ಡನ್ನಂತೂ ದಯವಿಟ್ಟು ಕಳ್ಕೊಬೇಡಿ. ಈ ಸ್ಕ್ಯಾಮ್ಗೆ ತಗೊಳಕೊಂಡು ಸಫರ್ ಆಗಬೇಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.